ರೀ, ಇಲ್ಲೊಬ್ರ ನಿಂತ್ಕೊಂಡು ಏನು ಮಾಡಾಕುಂತೀರಿ? ಹಾಗೆ ನಿಂತ್ಕೊಂಡಿದ್ದೆ ಬಿಡು. ಅಂದಂಗೆ ನೀನೇನು ಈ ಕಡೆ ಬಂದಿಯಲ್ಲ? ರೀ, ಅಂತೂ ಇಂತೂ ನಮ್ಗೆ ಸರಿತಾ ಅವರು ಫಸ್ಟ್ ಆರ್ಡ್ರ್ ಏನು ಕೊಡ್ಸಿದ್ರಲ್ಲ, ಅದ್ರಾಗ ಚಲೋ ನತ್ತಂಗೆ ಬಟ್ಟೆ ಎಲ್ಲ ಹೊಲಿದು ಕೊಟ್ಟು ಅದ್ರಾಗ ಗೆದ್ದೀವಿ. ಅದು ಅಲ್ದ ಆ ಕವಿತಾ ಜೊತೆ ಚಾಲೆಂಜ್ ಮಾಡಿ ಅದ್ರಲ್ಲಿ ನಾನು ಗೆದ್ದೀನಿ. ನಾನಲ್ಲ, ನಾವು ಗೆದ್ದೀವಿ. ಇಂಥದ್ರಲ್ಲಿ ಎಲ್ಲರೂ ಖುಷಿ ಪಡಾಕುಂತಾರ ಮನೆಯಾಗಿರೋರು ಎಲ್ಲರೂ. ನೀವು ನೋಡಿದ್ರೆ ಈ ಕಡೆ ಬಂದು ನಿಂತಿರಲ್ಲ ಖುಷಿ ಪಡೋ ಬಿಟ್ಟು. ರೀ, ನಾವು ಗೆದ್ದೀವಿ ರೀ, ಖುಷಿ ಪಡ್ರಿ. ಅದನ್ನು ಬಿಟ್ಟು ನೀವು ಈ ಕಡೆ ಬಂದಿರಲ್ಲ. ಎಲ್ಲರೂ ಮನ್ಯಾಗ ಕುತ್ಕೊಂಡು ಸ್ವೀಟ್ ತಿನ್ಕೊಂತ ನಕ್ಕೊಂತ ಖುಷಿ ಪಡಾಕುಂತಾರ. ನೀವು ನೋಡಿದ್ರೆ ಈ ಕಡೆ ಬಂದು ನಿಂತಿರಲ್ಲ. ಸವಿತಾ, ಅದಕ್ಕಿಂತ ಮುಂಚೆ ನಾನು ನಿನ್ನ ಹತ್ರ ಒಂದು ವಿಷಯ ಮಾತಾಡಬೇಕು. ಅಯ್ಯೋ, ಅದೆಲ್ಲ ಮಾತಾಡೋದು ಇದ್ದಿದ್ದೆ ರೀ, ಆಮೇಲೆ ಮಾತಾಡಿದ್ರಾಯ್ತು. ಮೊದಲು ಬರ್ರಿ, ಸ್ವೀಟ್ ಕೊಡುತ್ತಾ, ಸ್ವೀಟ್ ತಿನ್ನಂತ್ರಿ ಅಂತ. ಸ್ವೀಟ್ ಎಲ್ಲ ಆಮೇಲೆ ತಿಂದ್ರಾಯ್ತು, ಅದೇನೆಲ್ಲೂ ಓಡ್ ಹೋಗೋದಿಲ್ಲ. ಮೊದಲು ನನ್ನ ಮಾತನ್ನು ಕೇಳು. ಅಯ್ಯೋ, ಅಷ್ಟಕ್ಕೆ ಯಾಕರು ಇಷ್ಟೊಂದು ಸಿಟ್ಟಾಗ್ತೀರಾ? ಸರಿ, ಅದೇನಂತ ಹೇಳಿ. ನಿಮ್ಮ ಮಾವ ನೀನನ್ನು ಮದುವೆ ಆಗ್ತೀನಂತ ಅಂದಿದ್ದಲ್ಲ, ನಿಮ್ಮ ಮಾವ ಸಿಕ್ಕಿದ್ದ ಇವತ್ತು. ಎಲ್ಲಿ ಸಿಕ್ಕಿದ್ದ? ಏನಂದ? ನಿಮ್ಗೇನಾದರೂ ಬೈಯೋದಕ್ಕೆ ಬಂದ ಅಥವಾ ಹೊಡೆಯೋದಕ್ಕೆ ಬಂದ? ಅವನು ಅಲ್ಲಿ ಆಶಾ ಅವ್ರ ಅಂಗಡಿಗೆ ಬಂದಿದ್ದ. ಆಶಾ ಮೇಡಮ್ ಅವ್ರನ್ನ ಕೊಲೆ ಮಾಡೋದಕ್ಕಂತ ಬಂದಿದ್ದ. ರೀ, ಏನು ಹೇಳಾಕುಂತೀರಿ ನೀವು? ಹೌದು ಸವಿತಾ, ನಾನು ಹೋಗೋದು ಎರಡು ನಿಮಿಷ ಲೇಟ್ ಆಗಿದ್ರು ಆಶಾ ಮೇಡಮ್ ಅವ್ರು ಇವತ್ತು ಉಳಿತಾನೆ ಇಲ್ಲಾಗಿದ್ರು, ಗೊತ್ತಾ? ಯಪ್ಪ, ಏನು ಹೇಳಾಕುಂತೀರಿ ನೀವು? ಮತ್ತೆ ನೀವು ನಾವು ಹೋದ್ಮೇಲೆ ಬಂದ್ರಲ್ಲ ಅಂಗಡಿಗೆ, ಅದು ಯಾವಾಗ ಬಂದವ? ನೀವು ನಮ್ಮ ಜೊತೆನೇ ಇದ್ರಲ್ಲ ಇಲ್ಲಿ. ನೀವು ನಮ್ಮ ಜೊತೆನೇ ಇದ್ರಲ್ರಿ ನೀವು. ನಾವು ಹೋದ್ಮೇಲೆ ಒಂದು ಸ್ವಲ್ಪ ಹೊತ್ತಿಗೆ ಬಂದಿರಿ ನೀವು. ವಾಪಸ್ ನಮ್ಮ ಜೊತೆನೇ ವಾಪಸ್ ಮನೆಗೆ ಬಂದ್ರಲ್ಲ, ಅದು ಯಾವಾಗ ಬಂದ ಅವನು? ಅದು ಯಪ್ಪ ರೀ, ಏನು ಹೇಳಾಕುಂತೀರಿ ನೀವು? ಇಷ್ಟೆಲ್ಲ ನಡೀತಾ ಅಲ್ರಿ? ಅಷ್ಟಕ್ಕೆ ಅವನಿಗೆ ಹೆಂಗೆ ಗೊತ್ತಾಯ್ತು? ನಾವು ಅಲ್ಲಿಂದನೇ ಬಟ್ಟೆ ತೊಗೊಂಡು ಬಂದೀವಿ, ಅಲ್ಲಿಗೆ ಬಟ್ಟೆ ಎಲ್ಲ ಹೊಲ್ದು ಕಳ್ಸಾಕುಂತೀವಂತ ಅವನಿಗೆ ಸುದ್ದಿ ಮುಟ್ಸೋರ ಯಾರದಾರ? ಕವಿತಾ. ರೀ, ಏನು ಹೇಳಾಕುಂತೀರಿ? ಈ ಕವಿತಾಗೂ ಅವನಿಗೂ ಹೆಂಗ್ರೀ ಪರಿಚಯ? ಒಂದ್ಸಲನೂ ಇಬ್ರು ಮುಖ ನೋಡಿಲ್ಲ, ಏನಿಲ್ಲ. ಅಂದಮೇಲೆ ಅವರಿಬ್ರು ಹೆಂಗೆ ಪರಿಚಯ ಆಗಕ್ಕೆ ಸಾಧ್ಯ? ಇದೆಲ್ಲ ಹೆಂಗೆ ಸಾಧ್ಯ? ಅದೆಲ್ಲ ನನಗೆ ಗೊತ್ತಿಲ್ಲ ಸವಿ. ಆದರೆ ಅವನಿಗೆ 4 ಬಿಟ್ಟ ಮೇಲೆ ಬಾಯ್ ಬಿಟ್ಟ ಕವಿತಾನ ಅಂತ. ಅವರಿಬ್ಬರು ಸೇರಿ ಅಷ್ಟೆಲ್ಲ ಪ್ಲ್ಯಾನ್ ಮಾಡಿದ್ದಾರೆ. ಅದಕ್ಕೆ ನನಗೆ ಮುಂಚೆನೇ ಅನುಮಾನ ಬಂದಿತ್ತು ಈ ಕವಿತಾ ಮೇಲೆ. ಅಲ್ಲ ರೀ, ಮತ್ತೆ ನೀವು ಹೊಲಕ್ಕೆ ಹೋಗಾರ ಅಂತಂದ್ರಲ್ಲ ಅಮ್ಮರ? ಕವಿತಾಗ ನಿನ್ನ ಮೇಲೆ, ಲಲಿತಾ ಅತ್ತಿಗೆ ಮೇಲೆ, ಆಮೇಲೆ ನಮ್ಮ ಮೇಲೆಲ್ಲ ಒಂದು ಕಣ್ಣು ಇಟ್ಟಿರ್ತಾಳೆ ಅಕ್ಕಿ, ನನಗೆ ಗೊತ್ತು. ಅದಕ್ಕೆ ಮನ್ಯಾಗ ಸುಳ್ಳ ಹೊಲ್ದಾಗ ಕೆಲಸ ಐತಂತ ಹೇಳಿ ಅಕ್ಕಿ ಮುಂದೆ ಬೇಕಂತ ಅಮ್ಮನ ಮುಂದೆ ಹೊಲ್ದಾಗ ಕೆಲಸ ಐತಂತ ಹೇಳಿ ಹೊಲಕ್ಕೆ ಹೋಗಿದ್ದೆ. ಆದ್ರೆ ನಾ ಹೋಗಿದ್ದು ಹೊಲಕ್ಕಂತ ಹೇಳಿ ಸೀದಾ ಆಶಾ ಮೇಡಮ್ ಅವ್ರ ಶಾಪಿಗೆ ಹೋಗಿದ್ದೆ. ಅಲ್ಲಿ ಹೋಗ್ತೀನಿ, ಯಪ್ಪ ನಾನು ಹೋಗೋದೊಂದು ಸ್ವಲ್ಪ 1 ನಿಮಿಷ ತಡ ಆಗಿದ್ದಿದ್ರು ಇವತ್ತು ಅನಾಹುತನ ಆಗೋಗ್ಬಿಡ್ತಿತ್ತು, ಗೊತ್ತಾ? ಏನ್ರಿ ಇದು? ಇಷ್ಟೆಲ್ಲ ದುರ್ಬುದ್ಧಿ ಐತಾ ಈ ಕವಿತನ ಹತ್ರ? ಯಪ್ಪ, ತಾನು ಚಾಲೆಂಜಲ್ಲಿ ಗೆಲ್ಬೇಕಂತ ಇಷ್ಟೆಲ್ಲ ಮಾಡಾಕುಂತ ಅನ್ರಿ ಆಕಿ. ಹೌದು ಸವಿ, ಇನ್ಮೇಲೆ ನೀನಂತೂ ಭಾಳ ಹುಷಾರಾಗಿರಬೇಕು. ನೀವು ಇನ್ಮೇಲೆ ಪ್ರತಿಯೊಂದು ಹೆಜ್ಜೆ ಇಡೋ ಮುಂದೂ 10 ಸಲ ಯೋಚನೆ ಮಾಡಬೇಕು, 10 ಕಡೆ ಲಕ್ಷ್ಯ ಇರಬೇಕು ನಿಮ್ಮದು. ಆಕೆ ಯಾವ ಕಡೆಯಿಂದ ಹೆಂಗೆ ಬಂದು ಅಟ್ಯಾಕ್ ಮಾಡ್ತಾಳೋ ಗೊತ್ತಾಗೋದಿಲ್ಲ. ಅದಕ್ಕೆ ರೀ, ಈಕೆ ಈ ಮಟ್ಟಿಗೆ ಹಿಡಿತಾ ಅಂತ ನಾನು ಕನಸು ಮನಸ್ಸಲ್ಲೂ ಅನ್ಕೊಂಡಿಲ್ಲಾಗಿದ್ದೆ ರೀ ನಾನು. ನನಗಂತೂ ಫುಲ್ ಅನುಮಾನ ಇತ್ತು. ನೀವು ಈಕಿ ಯಾವಾಗ ಮನ್ಯಾಗ ಬಟ್ಟೆ ಕಟ್ ಮಾಡೋದಕ್ಕಾಗಲಿಲ್ಲ, ಬಟ್ಟೆ ಡ್ಯಾಮೇಜ್ ಮಾಡೋದಕ್ಕಾಗಲಿಲ್ಲ ನೋಡು, ಅಂದಮೇಲೆ ಈಕಿ ಸುಮ್ಮನೆ ಇರಲ್ಲ ಇಷ್ಟಕ್ಕಂತ ನನಗೆ ಕನ್ಫರ್ಮ್ ಗೊತ್ತಿತ್ತು. ಅಲ್ಲೇನಾದರೂ ಅವಂತರ ಮಾಡ್ತಾಳೆ ಅನ್ನೋದಂತೂ ಕನ್ಫರ್ಮ್ ಇತ್ತು ನಂಗೆ. ಅದಕ್ಕೆ ನಿಮ್ಗಿಂತ ಮುಂಚೆ ನಾನು ಅಲ್ಲಿಗೆ ಹೋಗಿದ್ದೆ. ಆದರೆ ಈ ನಿಮ್ಮವನ ಅಲ್ಲಿಗೆ ಬರ್ತಾನಂತ ನಾನು ಅಂದ್ಕೊಂಡೇ ಇಲ್ಲಾಗಿದ್ದೆ. ಅಲ್ಲಿ ಹೋದ್ಮೇಲಂತೂ ಫುಲ್ ಶಾಕ್ ಆದೆ ನಾನು. ರೀ, ಥ್ಯಾಂಕ್ಸ್ ರೀ. ಇವತ್ತೇನಾದರೂ ನೀವು ಅಲ್ಲಿ ಹೋಗಿಲ್ಲ ಅಂದಿದ್ದಿದ್ರೆ ಎಂಥ ಅನಾಹುತ ಆಗ್ಬಿಡ್ತಿದ್ರಿ. ಪಾ ರೀ, ನಿಮ್ಗೆ ಹೆಂಗೆ ಥ್ಯಾಂಕ್ಸ್ ಹೇಳ್ಬೇಕೋ ಗೊತ್ತಾಗ್ತಾನೆ ಇಲ್ರಿ. ನಿಜ, ನೀವು ಇದ್ದಿದ್ದಕ್ಕೆ ಇವತ್ತು ನಮ್ಮ ಕನಸೆಲ್ಲ ನಿಜ ಆಯಿತು. ಅಷ್ಟಲ್ಲ, ಈ ಚಾಲೆಂಜಲ್ಲಿ ಗೆಲ್ಲೋದಕ್ಕಾಯ್ತು ರೀ ನಾನು. ಸವಿತಾ, ಈ ಥ್ಯಾಂಕ್ಸ್ ಏನು ಬೇಡ. ಹೆಂಡತಿಗೆ ಇಷ್ಟು ಸಪೋರ್ಟ್ ಮಾಡಲಿಲ್ಲ ಅಂದರೆ ಹೆಂಗೆ ಹೇಳು? ನೀನೇನು ತಲೆ ಕೆಡಿಸ್ಕೋಬೇಡ, ನಿನ್ನ ಜೊತೆ ನಾನದೀನಿ. ರೀ, ನೀವು ಹಿಂಗೆ ಸಪೋರ್ಟ್ ಮಾಡ್ಕೊತೀರಿ. ನಿಮ್ಮ ಸಪೋರ್ಟ್ ಇದ್ರಷ್ಟೇ ಇದೆಲ್ಲ ಸಾಧ್ಯ ರೀ. ನಿಜ, ನನಗೆ ಈಗಲೂ ನಂಬೋದಕ್ಕೆ ಆಗ್ತಾಯಿಲ್ಲ, ಗೊತ್ತಾ? ಇಷ್ಟೆಲ್ಲ ಮಾಡ್ತಾಳ ಕವಿತಾ ಅಂತಂದು. ನಿಜ ಸವಿ, ಕವಿತಾ ನಾವು ಅಂದ್ಕೊಂಡಿರೋ ಅಷ್ಟಂತೂ ಸುಲಭಿಲ್ಲಕ್ಕಿ. ಆಕೆ ಎಷ್ಟು ಕ್ರಿಮಿನಲ್ ಅದಾಳಂದ್ರೆ ಹಬ್ಬ, ಅದನ್ನು ನಾವು ಊಹೆ ಮಾಡ್ಕೊಳ್ಳೋದಕ್ಕೂ ಆಗೋದಿಲ್ಲ. ಸವಿತಾ, ಇವಾಗ ಏನು ವಿಷಯ ನಾನು ನಿನ್ನ ಮುಂದೆ ಹೇಳಿದ್ದೀನಲ್ಲ, ಅಲ್ಲಿ ಅಂಗಡಿಯಾಗ ಏನೇನಾಗೈತೆ ಅನ್ನೋದನ್ನು ಅದನ್ನು ಸದ್ಯಕ್ಕೆ ಮನೆಯಾಗ ಯಾರ ಮುಂದೆ ಹೇಳಬೇಡ. ಈ ಗುಟ್ಟು ಸದ್ಯಕ್ಕೆ ನಮ್ಮಿಬ್ಬರು ಮಧ್ಯೆ ಅಷ್ಟೇ ಇರಲಿ. ಅಲ್ಲ ರೀ, ಇದನ್ನೆಲ್ಲ ಯಾಕೆ ಮನೆಯಾಗ ಮುಚ್ಕೊಂಡು ಹೋಗ್ಬೇಕು? ಎಲ್ಲರ ಮುಂದೆ ಹೇಳೋಣಲ್ಲ.
ಬೇಡ ಸವಿತಾ. ಮೊದ್ಲ ಅಪ್ಪ ಎಷ್ಟು ಚಿಂತೆ ಮಾಡಾಕುಂತ ಗೊತ್ತೇನೆ, ಮನ್ಯಾಗ ಸಣ್ಣ ಪುಟ್ಟ ಜಗಳ ಆಗಿದ್ದಕ್ಕೆ ಎಷ್ಟು ಮನ್ಸಿಗೆ ತೊಗೊಂಡಿದ್ದ ಅಪ್ಪ. ಇನ್ನು ಕವಿತಾ ಹಿಂಗೆಲ್ಲ ಮಾಡ್ಯಾಳಂತ ಗೊತ್ತಾಗ್ಬಿಟ್ರೆ ಮತ್ತಪ್ಪ ಎದಿನ ಮಾಡ್ಕೊಂಡ್ಬಿಡ್ತಾರೆ. ಅದಕ್ಕೆ ಸದ್ಯಕ್ಕೆ ಬೇಡ. ಅದು ಅಲ್ದ ಮೊದಲ ಊರಾಗ ಎಲ್ಲರೂ ಕಣ್ಣು ನಮ್ಮ ಫ್ಯಾಮಿಲಿ ಮೇಲೇ ಐತಿ. ಅದಕ್ಕೆ ಸದ್ಯಕ್ಕೆ ಇದು ಯಾವ ವಿಷಯನೂ ಹೊರಗಡೆ ಬರೋದು ಬೇಡ, ಸರಿನಾ? ಹ್ಞೂ ಸರಿ ಆಯ್ತು ರೀ. ನೀವು ನನಗೆ ಇಷ್ಟೆಲ್ಲ ಸಪೋರ್ಟ್ ಮಾಡಾಕುಂತೀರಿ, ಮತ್ತು ನಿಮ್ಮ ಮಾತನ್ನು ನಾನು ಮೀರ್ತೀನನ್ರಿ. ಯಾವುದೇ ಕಾರಣಕ್ಕೂ ಮೀರೋದಿಲ್ಲ. ನೀವಾಗಿನೇ ಹೇಳನ್ನೋವರೆಗೂ ನಾನು ಹೇಳೋದಿಲ್ಲ ತಗೋರಿ. ಆದ್ರೆ ಆ ಕವಿತನ ಮಾತ್ರ ಸುಮ್ಮನೆ ಬಿಡಂಗಿಲ್ಲ ನಾನು. ಸರಿ, ಹುಷಾರಾಗಿರು, ಸರಿನಾ? ನಂದು ಸ್ವಲ್ಪ ಹೊಲದಲ್ಲಿ ಕೆಲಸ ಐತಿ, ಹೋಗಿ ಬರ್ತೀನಿ. ಸರಿ ಆಯ್ತು ರೀ. ಪಾಪ ನನ್ನ ಗಂಡ ಎಷ್ಟು ಸಪೋರ್ಟ್ ಮಾಡಾಕುಂತಾರ. ನಾನು ಯಾಮಾರು ಬಿಟ್ಟಿದ್ದೆಲ್ಲಪ್ಪ, ಒಂದು ಸ್ವಲ್ಪ ಕೂಡ ಯೋಚನೆ ಮಾಡಿಲ್ಲ ನಾನು. ಆ ಕಡೆಯಿಂದ ಯಾಕೋ ನನ್ನ ಗಂಡ ಯೋಚನೆ ಮಾಡಿ ಮುಂಚೆನೇ ಅಲ್ಲಿ ಹೋಗಿ ಆಗೋ ನಾವು ತನ ತಡೆದ್ರು. ಇಲ್ಲ ಅಂದಿದ್ದಿದ್ರ ಮೊದಲು ಈ ಕವಿತಾಗ ಹೋಗಿ ಸರಿಯಾಗಿ ಉರಿಸ್ ಬರ್ತೀನಿ. ಛೇ, ಅವನು ಯಾರೋ ಫೋನ್ ಮಾಡಿ ದೊಡ್ಡದಾಗಿ ಏನೋ ಕಿತ್ತ ದಬ್ಬಾಕ್ತೀನಿ ಅನ್ನೋಂಗೆ ಮಾತಾಡಿದ. ಆದರೆ ಅಲ್ಲಿ ನೋಡಿದರೆ ಏನೂ ಮಾಡೇ ಇಲ್ಲ. ಛೇ, ನಾನು ಅವನನ್ನು ನಂಬ್ಕೊಂಡು ನಾನು ಸುಮ್ಮನೆ ಆಗಿಬಿಟ್ಟೆ. ಛೇ, ಅವನು ಇನ್ನೊಂದು ಸಲ ಫೋನ್ ಮಾಡಲಿ, ಇದೆ ಅವನಿಗೆ ಲೋಫರ್ಗೆ. ದೊಡ್ಡದಾಗಿ ಏನೇನೋ ಬಡಾಯಿ ಕೊಚ್ಕೊಂಡ, ಆದರೆ ಅಲ್ಲಿ ನೋಡಿದರೆ ಏನೂ ಮಾಡೇ ಇಲ್ಲ. ನಾನು ನೋಡಿದ್ರೆ ಎಲ್ಲ ಇವರು ಪ್ಲ್ಯಾನ್ ಎಲ್ಲ ಉಲ್ಟಾ ಆಗುತ್ತಾ. ಇದ್ರಲ್ಲಿ ಈ ಚಾಲೆಂಜಲ್ಲಿ ಸೋಲ್ತಾರಂತ ನಾನು ಅಂದ್ಕೊಂಡ್ರೆ ಇವರು ನೋಡಿದ್ರೆ ದುಡ್ಡು ಇಸ್ಕೊಂಡು ಇನ್ನೊಂದು ಆರ್ಡ್ರ್ ತೊಗೊಂಡು ಬಂದಾರ. ಛೇ, ಏನು ಮಾಡಲಿ ನಾನೀಗ? ಆ ಸವ್ವಿನ ಉರಿಸೋಣ ಅಂತ ನಾನು ಅಂದ್ಕೊಂಡ್ರೆ ಅದು ಅಲ್ದ ನಾನೇ ಸ್ವೀಟ್ ತರಿಸಿ ಇಟ್ಟು ನಾನು ಅವಮಾನ ಮಾಡ್ಕೊಂಡಂಗಾಯ್ತು. ಹಾಯ್ ಕವಿತಾ ಮೇಡಮ್. ಇಲ್ಲಿಗೆ ಯಾಕೆ ಬಂದೆ? ಯಾರು ಬಾ ಅಂದರೆ ನಿನಗಿಲ್ಲಿಗೆ? ಏನು ಕವಿತಾ ನೀನು, ಇನ್ನೂ ನಾನೇನು ಮಾತಾಡೇ ಇಲ್ಲ. ಅಷ್ಟು ಬೇಗ ಇಷ್ಟು ಸಿಟ್ಟು ಮಾಡ್ಕೊಂಡ್ರೆ ಹೆಂಗೆ ಹೇಳು? ಮೊದಲು ಎದ್ದಕ್ಕೆ ಬಂದಿದೆಯೋ ಅದನ್ನು ಬೊಗಳಿ ಇಲ್ಲಿಂದ ಹೋಗು. ಅಯ್ಯೋ, ಬೊಗಳೋದಕ್ಕೆ ನಾನಿನ್ನು ನಾಯಿ? ನಿನ್ನ ಥರ ಯಾವಾಗಲೂ ಬೌ 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 ಅಂತ ಬೊಗಳಾಕ? ಏಯ್ ಸಾಕು, ಬಾಯಿ ಮುಚ್ಚು. ನೀನು ಏನೇ ತಿಪ್ಪರ್ಲಾಗ ಹಾಕಿದ್ರೂ ನನ್ನನ್ನು ಈ ಚಾಲೆಂಜಲ್ಲಿ ಸೋಲ್ಸೋದಕ್ಕೆ ಆಗೋದೇ ಇಲ್ಲ. ಯಾಕೇಳು, ನನ್ನ ಗಂಡ ನನ್ನ ಪರವಾಗಿದ್ದಾನೆ. ನನ್ನ ಗಂಡ ನನ್ನ ಜೊತೆ ಇರೋವರೆಗೂ ಯಾರು ನನ್ನನ್ನು ಸೋಲ್ಸೋದಕ್ಕೆ ಸಾಧ್ಯನೇ ಇಲ್ಲ. ಅದು ಅಲ್ಲದೆ ನಾನು ನಿಯತ್ತಿನ ಆಟ ಆಟಾಡ್ತಾ ಇದ್ದೀನಿ, ನಿಯತ್ತಿನ ದಾರಿನಲ್ಲಿ ಹೋಗ್ತಾ ಇದ್ದೀನಿ. ಅದು ಯಾವತ್ತೂ ನಿಯತ್ತಿಗೆ ಸಕ್ಸಸ್ ಸಿಗೋದು. ಈ ಥರ ಅಡ್ಡ ದಾರಿನಲ್ಲಿ ಬಂದು ಮೋಸ ಮಾಡೋರಿಗೆ ಯಾವುದೇ ಕಾರಣಕ್ಕೂ ಗೆಲುವು ಸಿಗೋದೇ ಇಲ್ಲ, ಗೊತ್ತಾ? ನಿನ್ನ ಉಪದೇಶದ ಪಾಠ ನನಗೆ ಬೇಕಾಗಿಲ್ಲ, ಮೊದಲು ಇಲ್ಲಿಂದ ತೊಲಗು. ಕವಿತಾ ಕವಿತಾ ಕವಿತಾ, ನೀನು ಎಂಥ ಕ್ರಿಮಿನಲ್, ಎಂಥ ದುರ್ಬುದ್ಧಿ ಐತಂತಂದ್ರೆ ನಿನಗೆ. ಯಪ್ಪ, ನಾನು ನಿನಗೆ ಈ ನಮ್ಮನೆ ಕ್ರಿಮಿನಲ್ ಬುದ್ಧಿ ಐತಂತ ಅಂದ್ಕೊಂಡೇ ಇಲ್ಲಾಗಿದ್ದೆ. ನಿನ್ನ ಕ್ರಿಮಿನಲ್ ಬುದ್ಧಿಗೆ ನಿನಗೆ ಸರಿಯಾಗಿ ಪಾಠ ಕಲಿಸ್ಲೇಬೇಕಲ್ಲ ನಾನು. ಇಲ್ಲಿಗೆ ಬಿಟ್ಟರೆ ಹೆಂಗೆ ಹೇಳು? ಈ ಚಾಲೆಂಜಿನಲ್ಲಿ ನಾನು ಲಲಿತಾನೇ ಗೆದ್ದಿದ್ದೆ, ಸೊ ನೀನೇ ಸೋತಿದ್ದು. ಅರೆ, ಆ ಕಡೆ ಹೋಗ್ಬಿಟ್ರೆ ಹೆಂಗ? ನಾನು ಮಾತಾಡೋದಕ್ಕೆ ಬಂದಿರೋದ ನಿನ್ನ ಜೊತೆ. ಅದೇನು ಮಾತಾಡ್ದಕ್ಕಂತ ಬಂದಿಯಲ್ಲ, ಅದನ್ನು ಮಾತಾಡಿ ಇಲ್ಲಿಂದ ತೊಲಗು. ಸರಿ ಸರಿ, ನಾನೇನು ನಿನ್ನಷ್ಟು ಪುರ್ಸೊತ್ತಿಲ್ಲ, ನನಗೆ ಸಿಕ್ಕಾಪಟ್ಟೆ ಕೆಲಸ ಇದೆ. ನಿನ್ನ ಥರ ಪಾಲ್ತು ಕುಂತಿದ್ರೆ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಿದ್ದೆ. ಆದರೆ ನಾನು ಪಾಲ್ತು ಕುಂತಿಲ್ಲಲ್ಲ, ನನಗೆ ನನ್ನದೇ ಆದಂಥ ಕೆಲಸ, ಜವಾಬ್ದಾರಿ ಎಲ್ಲ ಇದೆ. ಎಲ್ಲನೂ ನಿಭಾಯಿಸ್ಬೇಕು ನಾನು. ಅದಕ್ಕೆ ನಾನೇನು ಮಾಡಲಿ ಈಗ? ನೀನೇನು ಮಾಡೋದು ಬೇಕಾಗಿಲ್ಲ. ಅಂದಂಗೆ ಚಾಲೆಂಜ್ ಪ್ರಕಾರ ನಾವಿಬ್ಬರು ಒಂದು ಚಾಲೆಂಜ್ ಮಾಡಿದ್ವಿ. ಚಾಲೆಂಜಲ್ಲಿ ಯಾರು ಗೆಲ್ತಾರೆ, ಸೋತೋರು ಗೆದ್ದವ್ರ ಮಾತು ಕೇಳಬೇಕು, ಒನ್ ಡೇ ಫುಲ್ ಡೇ ಅಂತ ಮಾತಾಗಿತ್ತು. ಸೊ ಇವಾಗ ನಾನು ಗೆದ್ದಿದ್ದೀನಿ, ನೀನು ಸೋತಿದೀಯ. ನಾಳೆ ಫುಲ್ ಡೇ ನೀನು ನಾನು ಹೇಳ್ದಂಗೆ ಕೇಳಬೇಕು, ಓಕೆನಾ? ಈಗಲೇ ಈ ನಮಗೆ ಶಾಕ್ ಆದರೆ ಹೆಂಗೆ? ಇನ್ನು ಮುಂದೆಲ್ಲ ಬಾಕಿ ಐತಿ. ನೋಡು ಕವಿತಾ, ಇವತ್ತು ಬೇಡ, ಇವತ್ತು ಆಲ್ರೆಡಿ ಅರ್ಧ ದಿನ ಮುಗ್ದ ಹೋಗ್ಬಿಟ್ಟೈತಿ. ಇವತ್ತೊಂದು ದಿನ ಆರಾಮಾಗಿ ರಿಲ್ಯಾಕ್ಸ್ ಆಗಿ ಇರು. ನಾಳೆ ಬೆಳಗ್ಗೆನೇ ನಿನ್ನ ಟಾಸ್ಕ್ ಸ್ಟಾರ್ಟ್ ಆಗುತ್ತೆ. ನೆನಪಿರಲಿ, ನಾಳೆ ಫುಲ್ ಡೇ ನಾನು ಹೇಳ್ದಂಗೆ ಕೇಳ್ಬೇಕು ನೀನು. ಏನಾದರೂ ಹೆಚ್ಚು ಕಮ್ಮಿ ಬಾಲ ಬಿಚ್ಚೋದಕ್ಕೆ ನೋಡಿದೆ ಅಂದ್ರೆ ಬಾಲನ ಹೆಂಗೆ ಕಟ್ ಮಾಡ್ಬೇಕಂತಲೂ ನನಗೆ ಗೊತ್ತೈತಿ. ಅದು ಏನೋ ನಾನು ಮಾತಿನಲ್ಲಿ ಹೇಳಿದ್ದಷ್ಟೇ, ನೀ ಅದನ್ನೆಲ್ಲ ಸೀರಿಯಸ್ ತೊಗೊಂಡ್ರೆ ಅದೆಲ್ಲ ಏನಿಲ್ಲ. ನೀನು ಹೇಳಿದ್ರು ಈ ಥರ ಹೇಳಿದ್ರೆ ನಾನು ನಿನ್ನನ್ನು ಬಿಟ್ಬಿಡ್ತೀನಾ? ಮಾತಿನಲ್ಲಿನೇ ಇರಬೇಕು.
ನೀನು ಮಾತು ಕೊಟ್ಟಿದೀಯ, ಮಾತಿನ ಪ್ರಕಾರ ನಡ್ಕೊಳ್ಳೋದು ಕಲಿ. ಇಲ್ಲ ಅಂದ್ರೆ ಗೊತ್ತಲ್ಲ ನಾನು ಏನು ಮಾಡ್ತೀನಿ ಅಂತಂದು. ಸುಮ್ಮನೆ ತೆಪ್ಪಗೆ ನಾಳೆ ಫುಲ್ ಡೇ ನಾನು ಹೇಳ್ದಂಗೆ ಕೇಳು. ನೀನು ನಾನು ಹೇಳ್ದಂಗೆ ಕೇಳಲೇಬೇಕು, ಸರಿನಾ? ಚಾಲೆಂಜ್ ಪ್ರಕಾರ ನಾನು ಗೆದ್ದೀನಿ, ನಾನು ಹೇಳಿದ್ದು ನೀನು ಕೇಳಲೇಬೇಕು. ಕೇಳಲಿಲ್ಲ ಅಂದರೆ ಬಿಡೋರು ಯಾರು? ಈ ಸವಿತಾ ಬಿಟ್ಟು ಬಿಡ್ತಾಳಾ ನೀನು ಮಾತು ಕೇಳಲ್ಲ ಅಂದ ತಕ್ಷಣ? ಸರಿನಾ? ನಾನು ಬರಲ್ಲ ನಾಳೆಗೆ ನಿನಗೇನು ಮಾಡಬೇಕು ಏನು ಬಿಡಬೇಕು ಅಂತ ಒಂದು ಲಿಸ್ಟ್ ಮಾಡ್ಕೋಬೇಕಲ್ಲ ನಾನು. ಹಾಂ ಸರಿ ಕವಿತಾ, ಆದಷ್ಟು ರೆಸ್ಟ್ ಮಾಡಮ್ಮ ಇವತ್ತು. ನಾಳೆ ಫುಲ್ ಡೇ ಇದೆ ನಿನಗೆ ಮಾರಿ ಹಬ್ಬ. ನಿನ್ನ ಮೇಲೆ ನಾನು ಒಂದು ಕಣ್ಣು ಇಟ್ಟಿರ್ತೀನಿ. ನೀನು ಎಲ್ಲಿ ಹೋಗೋದಕ್ಕೂ ಬಿಡೋದಿಲ್ಲ ನಾನು. ಹುಷಾರು.